ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ನಾನಿವತ್ತು ಕಿಚ್ಚ ಸುದೀಪ್ ಅವ್ರ ಜೊತೆಗಿದ್ದೀನಿ. ಮಾತಿನಲ್ಲಿ ಇವರು ಮಾಣಿಕ್ಯ. ಯಾಕಂದರೆ ಇವರ ಮುಂದೆ ಮಾತನಾಡುವಂಥದ್ದು, ಇವರ ಮಾತುಗಳನ್ನು ನಾವು ಪ್ರತಿ ವಾರವೂ ಕೂಡ ಇವತ್ತು ಕೇಳಿಸ್ಕೊಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಅಷ್ಟೇ ಅಲ್ಲ, ತೆರೆಯ ಮೇಲೆ, ತೆರೆಯ ಆಚೆ ಸಾಕಷ್ಟು ವಿಚಾರಗಳ ಬಗ್ಗೆ ತನ್ನ ಅಭಿಪ್ರಾಯವನ್ನು ಮುಕ್ತವಾಗಿ ವ್ಯಕ್ತಪಡಿಸುವಂತಹದ್ದರಲ್ಲಿ ಕನ್ನಡ ಚಿತ್ರರಂಗದ ಬಾದ್ಶಾ ಯಾವತ್ತೂ ಕೂಡ ಮುಂದೆ ಇದ್ದೇ ಇರ್ತಾರೆ. ಈಗ ಎಲ್ಲರ ನಿರೀಕ್ಷೆಯ, ಕನ್ನಡಿಗರು ಬಹಳ ದಿವಸಗಳಿಂದ ಕಾಯ್ತಾ ಇದ್ದಂತಹ ಮ್ಯಾಕ್ಸ್ ಬಗ್ಗೆ ಮಾತನಾಡೋದಕ್ಕೆ ಕಿಚ್ಚ ಸುದೀಪ್ ನನ್ನ ಜೊತೆಗಿದ್ದಾರೆ. ಸುದೀಪ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಮ್ಯಾಕ್ಸ್ 2.5 ವರ್ಷ ಆಯಿತು ಸುದೀಪ್ ಅವ್ರನ್ನ ಥಿಯೇಟ್ರಲ್ಲಿ ನೋಡಿದೆ. ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ವಿ. ಈಗ ಮ್ಯಾಕ್ಸ್ ಬರ್ತಾ ಇದೆ. ಯಾವ ರೀತಿಯಲ್ಲಿ ಕನ್ನಡಿಗರು ನಿರೀಕ್ಷೆಯನ್ನು ಮಾಡಿಕೊಳ್ಬೇಕು, ಎಷ್ಟರ ಮಟ್ಟಿಗೆ ನೀವು ಕನ್ನಡಿಗರ ನಿರೀಕ್ಷೆಯನ್ನು 2.5 ವರ್ಷದ ನಂತರ ಬರ್ತಾ ಇರುತ್ತೆ? ಯಾಕಂದರೆ ಕುತೂಹಲ ಇದ್ದೇ ಇರುತ್ತೆ. ನೀವು ತಡ ಮಾಡಿದ್ರೇನೋ, ಬರೋದಕ್ಕೆ ಸ್ವಲ್ಪ ಲೇಟ್ ಮಾಡಿದ್ರೇನೋ ಅನ್ನೋಂತಹ ಬೇಸರವು ಕೂಡ ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತೆ. ಈ ಕಾರಣಕ್ಕೆ ಫಸ್ಟು ನಿರೀಕ್ಷೆನ ಈಡೇರಿಸೋಣ. ಅದರಲ್ಲಿ ಸಿನಿಮಾ ಬರ್ತಾ ಇದೆ ಅನ್ನೋದು ಒಂದು ದೊಡ್ಡ ನಿರೀಕ್ಷೆ. ಹೌದು. ಆ ನಿರೀಕ್ಷೆಯಲ್ಲಿ ಇನ್ಯಾವ್ಯಾವ ನಿರೀಕ್ಷೆಗಳು ಅನ್ನೋದು ನನಗೆ ಗೊತ್ತಿಲ್ಲ. ಐ ಥಿಂಕ್ 2.5 ವರ್ಷ ಏನು, ಐ ಥಿಂಕ್ ತಪ್ಪೇನಿಲ್ಲ ಸರ್. ಸಮ್ಟೈಮ್ಸ್ ಆಗುತ್ತೆ, ಸಮ್ಟೈಮ್ಸ್ ಸಿನಿಮಾ ತಡ ಆಗ್ತವೆ, ಸಮ್ಟೈಮ್ಸ್ ನಮಗೆ ಸ್ಲೋ ಆಗಬೇಕು ಅನಿಸುತ್ತೆ. ತಪ್ಪೇನಿದೆ ಅದರಲ್ಲಿ. ಇವಾಗ ಯಾರಿಗೂ ನೋವಿಸ್ಬೇಕು ಅನ್ನೋದಲ್ವಲ್ಲ. 28 ಇಯರ್ಸ್ ಆಯ್ತು ನನಗೆ ಇಂಡಸ್ಟ್ರಿಗೆ ಬಂದು. 46 ಫಿಲ್ಮ್ಸ್ ಕೊಟ್ಟಿದ್ದೀನಿ ಅಂದರೆ ಅದರಲ್ಲೇ ಒಂದು ನಂದು ವೇಗ ಏನು ಅಂತ ಹೇಳುತ್ತೆ. ತುಂಬ ಸ್ಲೋ ನಾನು ಸಿನಿಮಾ ಮಾಡೋದ್ರಲ್ಲಿ. ಅದರಲ್ಲಿ ಆ ನಿರೀಕ್ಷೆ ಬಗ್ಗೆ ನನಗೆ ಇದಿಲ್ಲ. ತುಂಬ ಪ್ರೀತಿ ಇದೆ, ಅವ್ರು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಪ್ರೀತಿ ಇದೆ, ಜನಗಳ ಪ್ರೀತಿ ಮೇಲೆ ಒಂದು ಪ್ರೀತಿ ಇದೆ. ಬಟ್ ಕೆಲವು ಕಾರಣಾಂತರಗಳಿಂದ ಇವಾಗ ಫಾರ್ ಎಕ್ಸಾಂಪಲ್ ಮ್ಯಾಕ್ಸ್ ನಾನೊಬ್ಬನೇ ಅಲ್ವಲ್ಲ. ಹೌದು. ಮೇಯ್ನ್ ಇನ್ನೊಂದಿದೆ ಅಲ್ಲಿ, ಕಲೈ ಪುಲಿ ಎಸ್ ದಾನು ಅಂತ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಪ್ರಶ್ನೆ, ಯಾಕೆ ಲೇಟ್ ಆಯಿತು ಅಂತ. ಹೌದು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ನೀವು, ಯಾಕೆ ಲೇಟ್ ಆಯಿತು ಅಂತ. ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ ಸಿನಿಮಾ ರಾಂಗ್ ಆಗಿಲ್ಲ, ಲೇಟ್ ಆಗಿಲ್ಲ. ಇನ್ಫ್ಯಾಕ್ಟ್ 1 ವರ್ಷ ಲಾಸ್ಟ್ ಇಯರ್ ಜುಲೈ ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಲಾಸ್ಟ್ ಇಯರ್ ಇಲ್ಲ ಬಿಗಿನಿಂಗ್ ಆಫ್ ದಿಸ್ ಇಯರ್ ಬರಬೇಕಿತ್ತು. ಕಾರಣಾಂತರಗಳಿಂದ ಅದು ಇದು ಶೂಟಿಂಗ್ ಅಡಚಣೆಗಳು ಅದೆಲ್ಲ ಆಗಿ ಇಲ್ಲಿ ಬಂದಿತ್ತು ಗೊತ್ತು. ಇನ್ಫ್ಯಾಕ್ಟ್ ಆಗಸ್ಟಲ್ಲಿ ಕೂಡ ಸೂನೇಶ್ ಅಂತ ಬಿಟ್ಟಾಗಲೂ ಅಲ್ಲೆಲ್ಲ ಬರುತ್ತೆ ಅನ್ನೋದಿತ್ತು, ಮತ್ತೆ ಡಿಲೇ ಆಯಿತು. ಯಾವಾಗ ಮೇಯ್ನ್ ಪ್ರೊಡಕ್ಷನ್ ಟೀಮ್ ಸ್ಲೋ ಆಗುತ್ತೋ ಅಥವಾ ಸೈಲೆಂಟ್ ಆಗುತ್ತೋ ಎಲ್ಲರೂ, ಬಟ್ ಅದರಲ್ಲಿ ಯಾರು ಕ್ವೆಶ್ಚನ್ ಮಾಡಿದೆ ಪ್ರೀತಿಯಿಂದ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರೆ, ಫಸ್ಟ್ ಸಿನಿಮಾ ಹೊರಗೆ ಬರಲಿ. ಚೆನ್ನಾಗಿ ಮಾಡಿದ್ದಾರೆ, ತುಂಬ ಜನ ಹೊಸಬರು ಸೇರ್ಕೊಂಡು ಮಾಡಿದ್ದಾರೆ. ಆ್ಯಂಡ್ 2.5 ವರ್ಷ ನೀವೇನು ಹೇಳ್ತಾ ಇದ್ರಿ, ಐ ಥಿಂಕ್ ಕಾರಣಾಂತರಗಳಿಂದ ಆಗಿರೋದು. ಆದರೆ ಅಭಿಮಾನಿಗಳಿಗೆ ಒಂದು ಖುಷಿ ಇದೆ, ಅಭಿಮಾನಿಗಳಿಗೆ ಒಂದು ಸರ್ಪ್ರೈಸ್ ಕೂಡ ಇದೆ. ಇಯರ್ ಎಂಡ್ನಲ್ಲಿ ತಕ್ಷಣಕ್ಕೆ ನೀವು ಅನೌನ್ಸ್ ಕೂಡ ಮಾಡಿದ್ರೆ, ಇಲ್ಲ ಈ ಇಯರ್ ಎಂಡಲ್ಲಿ ರಿಲೀಸ್ ಆಗುತ್ತೆ ಅನ್ನುವಂಥದ್ದು. ಬಹುಶಃ ಜನ ಇನ್ನೂ ಈಗಲೇ ಬರುತ್ತಾ ಅಥವಾ ಮುಂದಿನ ವರ್ಷ ಬರುತ್ತೇನೋ ಅನ್ನೋ ರೀತಿಯಿಂದ ನಿರೀಕ್ಷಿತ ಇಮಿಡಿಯೇಟಾಗಿ ರಿಲೀಸ್ ಡೇಟ್ ಅನೌನ್ಸ್ ಆಯಿತು. ಈಗ ಇಯರ್ ಎಂಡ್ನ ಈ ಪಾರ್ಟಿ ಟೈಮ್ನಲ್ಲಿ ಯಾವ ರೀತಿಯಾಗಿ ಸಿನಿಮಾ ಜನರನ್ನು ಮುಟ್ಟುತ್ತೆ ಅನ್ನೋಂಥ ವಿಶ್ವಾಸ ತಮ್ಮಲ್ಲಿರುವಂಥದ್ದು? ರಜೆಗಳಿದ್ದಾಗ ಕನ್ನಡ ಸಿನಿಮಾ ಒಳ್ಳೆ ರೀತಿಯಲ್ಲಿ ಬರ್ತಾ ಇದೆ. 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದಕ್ಕಿಂತ ಹಬ್ಬ ಇನ್ನೇನು ಬೇಕು ಕನ್ನಡ ಚಿತ್ರರಂಗಕ್ಕಾಗಲಿ ಜನಗಳಿಗೆ. ಆ ಕಡೆ ಒಂದು ದೊಡ್ಡ ಸಿನಿಮಾ ಇದೆ, ಈ ಕಡೆ ನಮ್ಮದೊಂದು ಸಿನಿಮಾ ಇದೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್. ಬೇರೆಯವ್ರು ಬಂದು ನಮ್ಮ ಹಾಲಿಡೇಸ್ ಉಪಯೋಗಿಸ್ಕೊಂಡು ಇಲ್ಲಿಂದ ದುಡ್ಡು ಮಾಡ್ಕೊಂಡು ಹೋಗೋ ಬದಲು 2 ಕನ್ನಡ ಸಿನಿಮಾ ಬಂದು ದುಡ್ಡು ಮಾಡುತ್ತೆ ಅಂತಂದ್ರೆ ಒಂದು ಒಳ್ಳೆ ಥಿಯೇಟ್ರ್ಗಳಿಗೆ ಫೀಡ್ ಆಗುತ್ತೆ, ಜನಗಳಿಗೆ ಏನೋ ಒಂದು ಸಂಭ್ರಮ ಮಾಡೋಕ್ಕೆ ಸಿಗುತ್ತೆ ಅಂದರೆ ಐ ಥಿಂಕ್ ಇದು ಒಳ್ಳೆ ಖುಷಿ ಅಲ್ವಾ. ಸೊ ನಮಗೆ ಆ ಸಂಭ್ರಮ ಇದೆ ಸರ್. ಏನಂತಂದರೆ ಒಂದು ರಜದ ಟೈಮಲ್ಲಿ, ಕ್ರಿಸ್ಮಸ್ ಟೈಮಲ್ಲಿ 2 ಕನ್ನಡ ಸಿನಿಮಾಗಳು ಬರ್ತಾ ಇದೆ. ವೆರಿ ಗುಡ್. ಆದರೆ 2 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರೋಂಥ ಕಾರಣಕ್ಕಾಗಿ ಯಾಕೆ ಇಷ್ಟು ಅರ್ಜೆಂಟಲ್ಲಿ ಬಂದರು ಅನ್ನೋಂಥದ್ದು ಇನ್ನೊಂದು ಇರುತ್ತೆ. ಸಾಮಾನ್ಯವಾಗಿ 2.5 ವರ್ಷ ಆದ್ಮೇಲೆ ಬರ್ತಾ ಇದೀವಿ ಇದರಲ್ಲಿ. ಆದರೆ ಅಭಿಮಾನಿಗಳ ಪಾಯಿಂಟ್ ಇಂದ, ಇದು ನನ್ನ ಪ್ರಶ್ನೆ ಅಲ್ಲ, ಸಾಮಾನ್ಯ ಅಭಿಮಾನಿಗಳ ಪಾಯಿಂಟ್ ಇದಿರುತ್ತದೆ ಅಲ್ಲ. ಇಷ್ಟು ದಿವಸ ಕಾದ ನಂತರ ಇದು ಒಂದೇ ತರಕ್ಕೆ ಜೊತೆ ಕೊಡ್ತಿದಾರಲ್ಲಪ್ಪ, ಯಾಕೆ ಇದು? ಆನ್ಸರ್ ಮಾಡಿ, ಪ್ರಾಕ್ಟಿಕಲ್ ಆನ್ಸರ್ ಮಾಡೋಣ. ಈಗ ಬರಲಿಲ್ಲ, ಗ್ಯಾಪ್ ಕೊಟ್ಟು 3 ವಾರ ಬಿಟ್ಟು ಬಂದ್ವಿ. ಎಲ್ಲಿ ಬರಬೇಕು ಹೇಳಿ, ನನಗೆ ಉತ್ತರ ಕೊಡಿ. ಕಾನ್ವರ್ಸೇಷನ್ ಮಾಡೋಣ, ಇಂಟರ್ವ್ಯೂ ಥರ ತುಂಬ ಸ್ಟಿಫ್ ಆಗಬೇಡಿ. ಹೌದೌದು. ಯಾವಾಗ ಬರ್ಬೇಕು ಹೇಳಿ. ಈಗ ಬರೋಕ್ಕಾಗಲಿಲ್ಲ, ಈಗ ತಳ್ಳೋಣ, ಮುಂದೆ ಹೋಗೋಣ. ಯಾವಾಗ ಬರೋಣ ಹೇಳಿ. ಜನವರಿ ತಿಂಗಳಲ್ಲಿ ಎಷ್ಟು ರಜಾ ಇದೆ? ಕಡಿಮೆ ಇದೆ.
ಜನವರಿ ದಾಟಿದ್ರೆ ಏನಿದೆ ಆವಾಗ? ಮತ್ತೆ ಎಕ್ಸಾಮ್ಗಳು ಸ್ಟಾರ್ಟ್ ಆಗುತ್ತೆ, ಎಕ್ಸಾಮ್ ದಾಟಿದ್ಮೇಲೆ ಏನಿದೆ? IPL ಶುರು ಆಗುತ್ತೆ, IPL ದಾಟಿದ್ಮೇಲೆ ಏನಿದೆ? ಮತ್ತೆ ಮಳೆ ಶುರು ಆಗುತ್ತೆ. ವರಮಹಾಲಕ್ಷ್ಮಿಗೆ ರಿಲೀಸ್ ಮಾಡಲ್ಲ? ಸಿಂಪಲ್ ಸರ್ಫೇಸ್ ಲೆವೆಲಲ್ಲಿ ಕ್ಲಾಶ್ ಏನು ಸರ್? ಎರಡು ಅವ್ರ ಸಿನಿಮಾಗೆ ಅವ್ರ ಮಾರ್ಕೆಟ್ ಇದೆ, ಇದಕ್ಕೆ ಇದು ಮಾರ್ಕೆಟ್ ಇದೆ. ತಪ್ಪೇನಿದೆ ಇದ್ರ? ಕ್ಲಾಶ್ ಅಲ್ಲ ಇದು ರಜಾ ಅಂತ ಬಂದಾಗ ಎರಡು ಕನ್ನಡದ ನಿರ್ಮಾಪಕರು ಅಲ್ಲಿನ ನಿರ್ಮಾಪಕರು ನಮ್ಮ ನಿರ್ಮಾಪಕರು ಸೇರಿಕೊಂಡು, ಆ್ಯಂಡ್ ಡೋಂಟ್ ಫರ್ಗೆಟ್ ತಮಿಳ್ ಅಂತ ಬರೋದಿಲ್ಲ ಸರ್, ಇಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ಬಂಡವಾಳ ಇರೋದು. ಎಕ್ಸಾಕ್ಟ್ಲಿ. ಡಿಸ್ಟ್ರಿಬ್ಯೂಟರ್ಸ್ ಆರ್ ನಾಟ್ ಫ್ರಮ್ ದೇರ್, ಡಿಸ್ಟ್ರಿಬ್ಯೂಟರ್ಸ್ ಆರ್ ಫ್ರಮ್ ಹಿಯರ್. ಕರೆಕ್ಟ್. ಸೊ ಅವರು ಡಿಸೈಡ್ ಮಾಡ್ತಾರಲ್ಲ. ಈಗ ಡಿಸ್ಟ್ರಿಬ್ಯೂಷನಲ್ಲಿ ಸಪೋಸ್ ಥಿಯೇಟ್ರಿಕಲ್ ಪ್ರಾಬ್ಲಮ್ಸ್ ಇದೆ, ರಿಲೀಸ್ ಪ್ರಾಬ್ಲಮ್ಸ್ ಇದೆ ಅಂತ ಅವ್ರು ಅಂದ್ಕೊಂಡಿದ್ದಿದ್ರೆ ಬರಬೇಡಿ, ಬರೋದು ಅಂತ ಮಾತುಕತೆ ಆಗಿರೋದು. ಇಲ್ಲಿ ಜಾಗ ಇದೆ ಸರ್, ಒಂದೇ ರೋಡಲ್ಲಿ 2 ದೊಡ್ಡ ಹೋಟ್ಲಿದೆ, ಇಲ್ಲಿ 2ಕ್ಕೂ ಕಸ್ಟಮರ್ಸ್ ಇದ್ದಾರೆ, ಇಬ್ಬರು ಲಾಸಲ್ಲಿ ಹೋಗಿಲ್ಲ. 2 ಸಿನಿಮಾ ಬರ್ತಾ ಇರೋದು. ಎಷ್ಟು ಥಿಯೇಟ್ರ್ಗಳಿದೆ, ಎಷ್ಟು ಊರುಗಳಿದೆ ಕರ್ನಾಟಕದಲ್ಲಿ? ಅಯ್ಯೋ ಓಕೆ, ನನಗೆ ಕೇಳ್ತಾ ಇರೋದು ಯಾಕಂದರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಬಂದು ಅಷ್ಟು ದುಡ್ಡು ಮಾಡ್ಕೊಂಡು ಹೋಗ್ತಾ ಇದೆ ಅಂದಾಗ ಅಯ್ಯೋ ಓಕೆ, ದಟ್ ಕನ್ನಡ ಸಿನಿಮಾ 2 ಬರೋದು ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ಬೇರೆ ಸಿನಿಮಾಗಳು ಬಂದಾಗ ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಆಗುತ್ತೆ. ಪಾಯಿಂಟ್ ಅದಲ್ಲ, ಯಾರು ಎಲ್ಲಿ ಬೇಕಾದ್ರೆ ಬರ್ಬೋದು. ಇಲ್ಲಿ ಆ ಆ್ಯಂಗಲ್ ಇದರ ದೃಷ್ಟಿಕೋನನೇ ರಾಂಗು. ಕ್ಲಾಶ್ ಹೆಂಗೆ ಸರ್? ಕ್ಲಾಶ್ ಹಂಗಲ್ಲ ಮಾಡೋದು. ಕ್ಲಾಶ್ ಹೊರಗಡೆ ಹೊಡೆದಾಡ್ತಾರಲ್ಲ, ಅದು ಕ್ಲಾಶ್. ಥಿಯೇಟ್ರಲ್ಲಿ ಬರೋದು 2 ಕ್ರಿಯೇಟಿವ್ ಟೀಮ್ಸ್ ಸರ್, ಕಮ್ಮಿ 5 ದಿನ ಗ್ಯಾಪ್ ಆದಮೇಲೆ ಬರ್ತಾ ಇರೋದು. ಅದು ವೆಡ್ನೆಸ್ಡೇ ಏನಕ್ಕಂದ್ರೆ ರಜಾ ಇರೋದ್ರಿಂದ ಅವ್ನು ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಬರ್ತಾರೆ. ಏನಾಗುತ್ತೆ, ಈ ನಿರ್ಮಾಪಕರು ಬಂಡವಾಳ ಅವ್ರು ನೋಡ್ಕೊಬೇಕು, ಅವ್ರನ್ನ ನೋಡ್ಕೊಬೇಕು. KPನೂ ನನ್ನ ಸ್ನೇಹಿತಾನೆ, ನಾನೇ ಅಲ್ಲಿ ಹೋಗಿ ಸಿನಿಮಾಗೆ ಇನಾಗ್ರೇಷನ್ಗೆ ಹೋದವನು. ನಾವ್ಯಾಕೆ ಕೆಟ್ಟ ದೃಷ್ಟಿ ಇದು ಮಾಡೋಣ ಅಂತ ಅವ್ರು ಯಾಕೆ ನಮ್ಮ ಬಗ್ಗೆ ಮಾತಾಡ್ತಾರೆ? ಇದು ಥರ್ಡ್ ಪಾರ್ಟಿ ಥಿಂಕಿಂಗ್, ನಮ್ದಲ್ಲ ಇದು. ರಜಾ ಇದ್ದಾಗ ಅದನ್ನು ಎನ್ಕ್ಯಾಶ್ ಮಾಡೋದು ತಪ್ಪೇ ಅಲ್ಲ ಸರ್. ಕ್ಲಾಶ್ ಅಲ್ಲ ಅದು. 2 ಗಿಫ್ಟು, 2 ಪ್ರೀತಿಯಾದಂಥ ಒಂದು ಕ್ರಿಸ್ಮಸ್ ಉಡುಗೊರೆ. ನಿಜ, ಯಾಕಂದರೆ ಜನ ಈ ಉಡುಗೊರೆಯನ್ನು ಸ್ವೀಕರಿಸುವಂಥದ್ದಕ್ಕೂ ಕೂಡ ಕಾದು ಕುಳಿತಿದ್ದಾರೆ. ನಿಮ್ಮ ಪ್ರಕಾರ ಎಷ್ಟರ ಮಟ್ಟಿಗೆ ಈ ಸಿನಿಮಾ ಅದರಲ್ಲಿ ನಿಮ್ಮ ಎಫರ್ಟ್ 100% ಎಫರ್ಟ್ ಪ್ರತಿಯೊಂದು ಸಿನಿಮಾಗೆ ಹಾಕ್ತೀರಿ? ಯಾವುದೇ ಸಿನಿಮಾ, ನಿಮ್ಮ ಮೊದಲ ಸಿನಿಮಾದಿಂದ ಹಿಡಿದು, ನಿಮ್ಮ ಮೊದಲ ಸಿನಿಮಾದಿಂದ ನಾವು ನೋಡ್ತಾ ಬಂದಿದ್ದೀವಿ, ನಿಮ್ಮ ಸಿನಿಮಾಗಳ ಜೊತೆಗಿರುವಂಥ ನಿಮ್ಮ ಕಮೆಂಟ್ 100% ಹಾಕಿರ್ತೀರಿ. ಆದರೆ ಒಬ್ಬ ಆ್ಯಕ್ಟ್ರಾಗಿ ನೀವು ಇಷ್ಟು ವರ್ಷಗಳ ಕಾಲ ಬೇರೆ ಬೇರೆ ಸಿನಿಮಾಗಳನ್ನು ಕೂಡ ನೋಡಿರ್ತೀರಿ. ನೀವು ಆ್ಯಕ್ಟ್ ಮಾಡೋದು ನೋಡಿರುವಂಥ ಸಿನಿಮಾಗಳ ವ್ಯಾಪ್ತಿ ಸಿಕ್ಕಾಪಟ್ಟೆ ದೊಡ್ಡದಿರ್ತೀವಿ. ನಿಮ್ಮ ಸಿನಿಮಾನು ಕೂಡ ನೀವು ನೋಡಿರ್ತೀರಿ. ಸೊ ಅಂಥ ಸಂದರ್ಭದಲ್ಲಿ ಈ ಸಿನಿಮಾ ಜನ ಇಷ್ಟಪಡ್ತಾರೆ ಅನ್ನುವ ವಿಶ್ವಾಸ ಎಷ್ಟರ ಮಟ್ಟಿಗೆ ಸುದೀಪ್ ಅವ್ರ ಒಳಗಡೆ ಇರುತ್ತೆ ಅಂತ? ನಾನು ಯಾವತ್ತೂ ಸಿನಿಮಾ ಹಿಂಗೆ ಹೋಗುತ್ತೆ, ಜನ ಹಿಂಗೆ ಇಷ್ಟಪಡ್ತಾರೆ ಅಂದ್ಕೊಂಡು ಮಾಡೋ ಹಾಗಿದ್ದಿದ್ರೆ ನಾನು ಬಿಸ್ನೆಸ್ ಮನ್ ಆಗೋಗ್ತೀನಿ. ಆಮೇಲೆ ಕ್ರಿಯೇಟರ್, ಒಬ್ಬ ಕತೆಗಾರ ಕೂಡ ನೀವು ಕತೆ ಬರಿಬೇಕಾದ್ರೆ ಒಂದು ತಲೆಗೆ ಬರುತ್ತೆ ಅಂತ ಬರೀತಾರೆ ಹೊರತು ಇದೆಲ್ಲ ಇಷ್ಟಪಡ್ತಾರಂತ ಬರೆಯೋಕ್ಕಾಗಲ್ಲ. ಸಿನಿಮಾ ಅನ್ನೋದು ಹೇಗಂದರೆ, ಯಾವತ್ತೊಂದು ದಿವಸ ಬೆಳಗ್ಗೆ ಎದ್ದಿರ್ತೀನಿ, ಗೇಟ್ ಓಪನ್ ಆಗುತ್ತೆ, ಒಬ್ಬರು ಕತೆ ಹೇಳೋಕ್ಕಂತ ಒಬ್ಬರು ಬರ್ತಾರೆ, ನಿಮ್ಮ ಮೇಲೆ ಪ್ರೀತಿಗೆ ಒಂದು ಕತೆ ಬರೆದಿರ್ತಾರೆ. ಅವತ್ತಿಗೆ ಆಸಕ್ತಿ ನನಗೆ ಆ ಕತೆ ಮೇಲೆ ಬರುತ್ತೆ, ಆ ಕತೆ ಇಷ್ಟ ಆಗುತ್ತೆ. ಸೊ ಇಷ್ಟ ಆದಮೇಲೆ ಒಂದು ಟೀಮ್ ಫಾರ್ಮ್ ಆಗುತ್ತೆ. ನನಗೆ ಅವತ್ತು ಆ ಕತೆ ಮೇಲೆ ಪ್ರೀತಿ ಹುಡ್ತು ಇಷ್ಟ ಆಯಿತು ಅಂತ ಸಿನಿಮಾ ಮಾಡಿದ್ನೇ ಹೊರತು ಜನ ಏನೇನೋ ಎಕ್ಸ್ಪೆಕ್ಟ್ ಮಾಡ್ತಾರಂತ. ಸರ್ ಹಂಗಿದ್ದಾಗ ಸಿನಿಮಾ ಫ್ಲಾಪ್ಗಳಾಗಬಾರ್ದಲ್ಲ ಸರ್ ಯಾರ್ದು? ಒಂದು ಹೋಪ್. ಸಿನಿಮಾ ಇಸ್ ಆಲ್ ಅಬೌಟ್ ಅ ಕ್ರಿಯೇಟಿವ್ ಆ್ಯಂಗಲ್ ಆ್ಯಂಡ್ ಅ ಕ್ರಿಯೇಟಿವ್ ಹೋಪ್. ಹೌದು. ಚೆನ್ನಾಗಾದರೆ ವೆರಿ ಗುಡ್, ಚೆನ್ನಾಗಾಗಿಲ್ಲ ಅಂದರೆ ಇನ್ನೊಂದು ಸಿನಿಮಾ ಮಾಡೋಣ, ಚೆನ್ನಾಗಾದರೂ ಇನ್ನೊಂದು ಸಿನಿಮಾ ಮಾಡಬೇಕು. ಸೊ ಸಿನಿಮಾ ಅನ್ನೋದು ಒಂದು ಕತೆ ಹೇಳೋಕ್ಕೆ ಸರ್, ಅಷ್ಟೇ. ಉದ್ದೇಶ ಚೆನ್ನಾಗಿರಬೇಕು. ಕರೆಕ್ಟ್. ರಾತ್ರಿ ಆದರೆ ಮೊಮ್ಮಕ್ಕಳನ್ನ ಮಲಗ್ಸೋಕ್ಕೆ ಅಜ್ಜಿ ಕಥೆಯನ್ನು ಕೇಳೋದಂದರೆ ಉದ್ದೇಶ ಬಂದು ಹೆಂಗಾನ ಮಕ್ಕಳಿಗೆ ನಿದ್ದೆ ಕಳ್ಸೋಣ ಅಂತ. ನಮ್ಮ ಉದ್ದೇಶ ಅನ್ನೋದು ಜನಕ್ಕೆ ಎಂಟರ್ಟೈನ್ ಮಾಡೋಣ ಅಂತ. ಕೆಲವು ಟೈಮ್ ಎಂಟರ್ಟೈನ್ಮೆಂಟ್ ಇರುತ್ತೆ, ಕೆಲವು ಗ್ರಾಮ್ಸಲ್ಲಿ ಕಮ್ಮಿ ಆಗ್ಬೋದು, ಕೆಲವು KG ಗಟ್ಟಲೆ ಜಾಸ್ತಿ ಆಗ್ಬೋದು. ಕರೆಕ್ಟ್. KG ಗಟ್ಟಲೆ ಜಾಸ್ತಿ ಆದಾಗ ಸಿನಿಮಾ ಅರ್ಥ ಆಯಿತು ಅಂತಲ್ಲ, ಚೂರು ಕಮ್ಮಿ ಆದಾಗ ಸಿನಿಮಾ ಗೊತ್ತಿಲ್ಲ ಅಂತಲ್ಲ. ಸಿನಿಮಾ ಮಾಡೋದಷ್ಟೇ ನಮ್ಮ ಕೆಲಸ. ಅಂಥದ್ರಲ್ಲಿ ಒಂದು ತಲೆಯಲ್ಲಿ ಇಟ್ಕೋತೀವಿ, ಕೆಲವು ಜವಾಬ್ದಾರಿಗಳನ್ನ ಇಟ್ಕೊಂಡು ತಲೆಯಲ್ಲಿ ಸಿನಿಮಾ ಮಾಡ್ತಾಯಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ ಸರ್. ಐ ಥಿಂಕ್ ಕತೆ ನಾವು ಯಾವತ್ತೂ ಮಕ್ಕಳ ಥರ ಬರಿತೀವಿ, ಮಕ್ಕಳ ಥರ ಸೆಟ್ಟಿಗೆ ಹೋಗಿ ಅದೆಲ್ಲ ಮಾಡ್ತೀವಿ, ಅಲ್ಲಿಗೆ ಮುಗಿಬೇಕು. ನಾನು ಸಿನಿಮಾನ ಆ ಥರ ನೋಡೇ ಇಲ್ಲ. ನನಗೆ ಎಕ್ಸೈಟ್ ಆಯ್ತಾ ಮಾಡ್ತಾ ಇರ್ತೀನಿ, ಅದರೊಳಗೆ ನೋಡ್ತಾ ಇರ್ತೀನಿ ಎಂತೆಂಥ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗಳೊಟ್ಟಿಗೆ ಕೆಲಸ ಮಾಡೋಕ್ಕೆ ಸಿಗುತ್ತೆ, ಹೊಸ ಕಲಾವಿದರು. ದಟ್ ಈಸ್ ಅ ಬಿಗ್ಗರ್ ಎಕ್ಸೈಟ್ಮೆಂಟ್ ಟು ಅಸ್ ದ್ಯಾನ್ ಆಲ್ಸಿ. ಅಫ್ಕೋರ್ಸ್ ಥಿಯೇಟ್ರಿಗೆ ಹೋದಾಗ ಒಂದು ಕಮರ್ಷಿಯಲ್ ಆ್ಯಂಗಲ್ಸ್ ಬರೆದಿರ್ತೀವಿ. ಇದು ಜನಕ್ಕೆ ಇದೊಂದು ಜನ ಅನ್ನೋದಕ್ಕಿಂತ ಥಿಯೇಟ್ರಲ್ಲಿ ಇದೊಂದು ಹೈ ಆಗಬೇಕು ಈ ಸಿನಿಮಾ, ಹೌದು, ಇಲ್ಲೊಂದು ಎದ್ದೇಳಬೇಕು ಸಿನಿಮಾ. ಇದನ್ನೆಲ್ಲ ಮಾಡಬೇಕಾದ್ರೆ ಅದು ಕರೆಕ್ಟಾಗಿ ಆ ಜಾಗದಲ್ಲಿ ವರ್ಕೌಟ್ ಆಯಿತು ಥಿಯೇಟ್ರಲ್ಲಿ ಅಂದಾಗ ದೆನ್ ಓಕೆ, ನಮ್ಮ ಆ್ಯಂಗಲ್ಸ್ ವರ್ಕ್ ಆಯಿತು, ದಿಸ್ ವಿಲ್ ಕ್ಲಿಕ್ ವಿತ್ ದಿ ಆಡಿಯನ್ಸಸ್ ಅಂತ ಬರುತ್ತೆ. ಈ ಫಾರ್ ಎಕ್ಸಾಂಪಲ್ ಮಾಣಿಕ್ಯ ತೆಗೆದಾಗ ನಾನು ಯಾವ ಕಮರ್ಷಿಯಲ್ ಆ್ಯಂಗಲ್ ನೋಡೋಕ್ಕೋ ಇಲ್ಲ, ರವಿ ಸರ್ನ ಹಾಕ್ಕೊಂಡಾಗ ನಾನು ಎಲ್ಲರಿಗೂ ಹೇಳಿದ್ದೆ,
ಏನೇ ನಮ್ಮದು ಮಾರ್ಕೆಟ್ ಇರಲಿ, ಏನೇ ದೊಡ್ಡ ಸಿನಿಮಾ ಮಾಡಿರಲಿ, ಇಂಟ್ರೋಲ್ ಬ್ಲಾಕಲ್ಲಿ ರವಿ ಸರ್ ತುಂಬ ವರ್ಷಗಳನ್ನ ತುಂಬ ಟೈಮ್ ಆದಮೇಲೆ ಬರ್ತಾ ಇದ್ದಾರೆ. ಈ ಥರ ಪಾತ್ರ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಹೌದು. ಅಲ್ಲಿ ಆ ಪಾತ್ರಕ್ಕೆ ವಿಸಿಲ್ಸ್ ಬಿತ್ತಾ ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ. ನೀವು ಏನೇ ಚೆನ್ನಾಗಿ ಮಾಡಿರಿ, ಅಲ್ಲಿ ರವಿ ಸರ್ ಬಂದಾಗ ಸಪೋಸ್ ವಿಸಿಲ್ ಬೀಳಲಿಲ್ಲ ಅಂದರೆ ನಾನಾ ಕಾರಣಗಳಿಗಾಗಿರ್ಬೋದು. ಒಂದು, ರವಿ ಸರ್ ಸ್ಟಿಲ್ ಆ ಟೈಮಲ್ಲಿ ಇನ್ನೂ ಹೀರೋಗಳಾಗಿ ತುಂಬ ಸಿನಿಮಾ ಮಾಡ್ತಾಯಿದ್ರು. ಅವ್ರನ್ನ ಫಾದರ್ ಕ್ಯಾರೆಕ್ಟರ್ ಎಕ್ಸೆಪ್ಟ್ ಮಾಡಲ್ವಾ, ಅಥವಾ ನಾವು ಚೆನ್ನಾಗಿ ತೆಗ್ದಿಲ್ವ ಅವ್ರನ್ನ ಹಾಕೊಂಡು ಹೈ ಮೂಮೆಂಟ್ ತರಲಿಲ್ವ ಪರದೆ ಮೇಲೆ, ಅಲ್ಲಿ ಹೋಯ್ತು ಸಿನಿಮಾ. ಸೊ ದೀಸ್ ಮೂಮೆಂಟ್ಸ್ ಮ್ಯಾಕ್ಸಲ್ಲಿ ತುಂಬ ಇದೆ. ಈ ಕಾರಣಕ್ಕೆ ಜನ ಎಕ್ಸೈಟ್ ಆಗ್ತಾರೆ ಅನ್ನೋದಕ್ಕಿಂತ ಒಂದು ವಾವ್ ಎಲಿಮೆಂಟ್ಸ್, ಅಡ್ರಿನಲ್ ರಶ್ ವಾಟ್ ಯು ಕ್ಯಾನ್ ಗಿವ್ ಇನ್ ದ ಥಿಯೇಟರ್, ಅದು ಸಿಕ್ಕಾಪಟ್ಟೆ ಇದೆ. ಐ ಹೋಪ್ ಎವ್ರಿಥಿಂಗ್ ವರ್ಕ್ಸ್ ಆ್ಯಂಡ್ ಡೆಫಿನೆಟ್ಲಿ ನಾಟ್ ಜಸ್ಟ್ ಫಾರ್ ಮೀ. ನನಗೋಸ್ಕರ ಕೇಳ್ತಾ ಇದರಲ್ಲಿ ತುಂಬ ಜನದ ಕನಸಿದೆ. ಹೊಸ ಡೈರೆಕ್ಟರ್ ಇರ್ಬೋದು, ಹೊಸ ಕಲಾವಿದರಿದ್ದಾರೆ. ಅವ್ರು ಬೆಳಗ್ಗೆ ಆದರೆ ಬಂದು ಒಂದು ಹುಮ್ಮಸ್ಸಲ್ಲಿ ಬಂದು ಕೆಲಸ ಮಾಡೋದು ನೋಡ್ತಾ ಇದ್ದೆ ನಾನು. ಸೊ ನಾನು ಅವಾಗ ಯಾವಾಗಲೂ ನನ್ನ ಮ್ಯಾಕ್ಸ್ ಸೆಟ್ಟಲ್ಲಿ ಯಾವಾಗಲೂ ಅವರೆಲ್ಲರಿಗೂ ಹೇಳ್ತಿದ್ದಾರೆ, ಇಷ್ಟು ಜನ ಕನ್ಸಿಟ್ಕೊಂಡು ಏನೇನೋ ಮಾಡ್ಕೊಂಡು ಬರ್ತಾ ಇರ್ತೀರ, ನಿಮ್ಮೆಲ್ಲರಿಗೂ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಸೆಟ್ ಪ್ರಾಪರ್ಟಿ ನಾನೇ ಅನಿಸುತ್ತೆ ಅಂದ್ಬಿಟ್ಟು ಅಂತ. ಸೊ ಬಿಕಾಸ್ ಐ ಫೀಲ್ ನಾವು ಒಂದು ಟೈಮಲ್ಲಿ ಯಾವ ಥರ ಒಂದು ಆಸಕ್ತಿಯಿಂದ ಸೆಟ್ಟಿಗೆ ಹೊಡ್ತಾ ಇದ್ವು, ಅಷ್ಟು ಆಸಕ್ತಿ ಇಟ್ಕೊಂಡು ತುಂಬ ಜನ ಈ ಸೆಟ್ಟಿಗೆ ಬರೋರು. ಐ ಜಸ್ಟ್ ಹೋಪ್ ಮ್ಯಾಕ್ಸ್ ಡಸ್ ದಟ್ ಮ್ಯಾಜಿಕ್ ಟು ದೆಮ್. ದಟ್ಸ್ ಆಲ್.